dear students, welcome back to my YouTube channel. In this video, we are going to know about learning outcomes of class 4 maths chapter 1 shapes around us. ನಮ್ಮ ಸುತ್ತಲಿನ ಆಕೃತಿಗಳು ಈ ಪಾಠದ ಕಲಿಕಾ ಸಾಮರ್ಥ್ಯಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಲೆಟ್ ಸ್ಟಾರ್ಟ್. ಸೊ ಹಿಯರ್ ದಿ ಚಾಪ್ಟರ್ ನೇಮ್ ಈಸ್ ಶೇಪ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಲಿನ ಆಕೃತಿಗಳು ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಚಾಪ್ಟರ್. ಸೊ ಲರ್ನಿಂಗ್ ಔಟ್ಕಮ್ 1 ಅಂಡರ್ಸ್ಟ್ಯಾಂಡಿಂಗ್ 3D ಶೇಪ್ಸ್, ಘನಾಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವುದು. ಐಡೆಂಟಿಫೈ, ಕ್ಲಾಸಿಫೈ ಆ್ಯಂಡ್ ಡಿಸ್ಕ್ರೈಬ್ ವೇರಿಯಸ್ 3D ಶೇಪ್ಸ್ ಲೈಕ್ ಪ್ರಿಸಮ್, that is in based cube, rectangular, triangular and pyramid, triangular, square, pentagonal based on their properties. ವಿವಿಧ ಘನಾಕೃತಿಗಳಾದ ಪಟ್ಟಕಗಳು ಮತ್ತು ಪಿರಮಿಡ್ಗಳನ್ನು ತ್ರಿಕೋನ, ಚೌಕ, ಪಂಚಕೋನ ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಗುರುತಿಸುವುದು, ವರ್ಗೀಕರಿಸುವುದು ಮತ್ತು ವಿವರಿಸುವುದು. ಸೊ ಲರ್ನಿಂಗ್ ಔಟ್ಕಮ್ 2 ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಘನವಸ್ತುಗಳ ಗುಣಲಕ್ಷಣಗಳು. ಎಕ್ಸ್ಪ್ಲೋರ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಫೇಸಸ್, ವರ್ಟಿಸಸ್ ಆರ್ ಕಾರ್ನರ್ಸ್ ಆ್ಯಂಡ್ ಎಡ್ಜಸ್ ಆಫ್ 3D ಸಾಲಿಡ್ಸ್ ಆ್ಯಂಡ್ ಡಿಸ್ಕವರ್ ರಿಲೇಷನ್ಶಿಪ್ಸ್ ಲೈಕ್ F + V - E. ಘನಾಕೃತಿಗಳ ಮುಖಗಳು, ಮೂಲೆಗಳು, ಶೃಂಗಗಳು ಮತ್ತು ಅಂಚುಗಳ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಹಾಗೂ ಅವುಗಳ ನಡುವಿನ ಸಂಬಂಧವನ್ನು ಗ್ರಹಿಸುವುದು. ಇಲ್ಲಿ F + V - E ಒಂದು ರಿಲೇಷನ್ ಇದೆ, ಅದನ್ನು ನಾವು ಇಲ್ಲಿ ತಿಳಿತಾ ಹೋಗ್ತೀವಿ. ಲರ್ನಿಂಗ್ ಔಟ್ಕಮ್ 3 ಅಂಡರ್ಸ್ಟ್ಯಾಂಡಿಂಗ್ ನೆಟ್ಸ್ ಆಫ್ ಸಾಲಿಡ್ಸ್, ಅಂದರೆ ಇಲ್ಲಿ ಘನಾಕೃತಿಗಳ ಜಾಲಗಳನ್ನು ತಿಳಿತಾ ಹೋಗ್ತೀವಿ. ಸೊ ವಿಜುವಲೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ಎ ಫ್ಲ್ಯಾಟ್ 2D ಪ್ಯಾಟರ್ನ್ ಕ್ಯಾನ್ ಬಿ ಫೋಲ್ಡೆಡ್ ಟು ಕ್ರಿಯೇಟ್ ಎ 3D ಸಾಲಿಡ್ ಆಬ್ಜೆಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ಗೆ ಬೆಂಕಿಪಟ್ಟಣವನ್ನು ನಾವು ಓಪನ್ ಮಾಡಿದ್ರೆ ಹೇಗೆ ಅಂದರೆ ಅದನ್ನು ನೆಟ್ ಫಿಗರ್ಸ್ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಒಂದು ಸಮತಲವಾದ 2D ಜಾಲವನ್ನು ಮಡಚುವ ಮೂಲಕ ಹೇಗೆ 3D ಘನಾಕೃತಿಯನ್ನು ರಚಿಸಬಹುದು ಎಂಬುದನ್ನು ದೃಶ್ಯೀಕರಿಸುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ವಿಲ್ ಮೂವ್ ಟು ಲರ್ನಿಂಗ್ ಔಟ್ಕಮ್ 4 ಎಕ್ಸ್ಪ್ಲೋರಿಂಗ್ ಆ್ಯಂಗಲ್ಸ್, ಕೋನಗಳ ಅನ್ವೇಷಣೆ, ಅಂದರೆ ಕೋನಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಐಡೆಂಟಿಫೈ, ಡ್ರಾ ಆ್ಯಂಡ್ ಕ್ಲಾಸಿಫೈ different types of angles like right angle, acute angle and obtuse angles in daily life objects, classroom environment and geometric shapes. ದೈನಂದಿನ ವಸ್ತುಗಳು, ತರಗತಿಯ ಪರಿಸರ ಮತ್ತು ಜ್ಯಾಮಿತಿ ಆಕೃತಿಗಳಲ್ಲಿ ವಿವಿಧ ರೀತಿಯ ಕೋನಗಳನ್ನು, ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನ ಗುರುತಿಸುವುದು, ರಚಿಸುವುದು ಮತ್ತು ವರ್ಗೀಕರಿಸುವುದು. ವಿಲ್ ಮೂವ್ ಟು ಲರ್ನಿಂಗ್ ಔಟ್ಕಮ್ 5, ದಟ್ ಈಸ್ ಕಾನ್ಸೆಪ್ಟ್ ಆಫ್ ಎ ಸರ್ಕಲ್, ವೃತ್ತದ ಪರಿಕಲ್ಪನೆ ಅಂದರೆ ಲರ್ನ್ ಅಬೌಟ್ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಆಫ್ ಎ ಸರ್ಕಲ್ ಇನ್ಕ್ಲೂಡಿಂಗ್ ಇಟ್ಸ್ ಸೆಂಟರ್, ರೇಡಿಯಸ್ ಆ್ಯಂಡ್ ಡಯಾಮೀಟರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ರೇಡಿಯಸ್ ಆ್ಯಂಡ್ ಡಯಾಮೀಟರ್. ಇನ್ನು ಮೇಯ್ನ್ ಆಗಿ ಇಲ್ಲಿ ಸರ್ಕಲ್ ಅಂತ ಬಂದ ತಕ್ಷಣ ಸೆಂಟರ್ ಬರುತ್ತೆ, ರೇಡಿಯಸ್ ಡಯಾಮೀಟರ್ ಬರುತ್ತೆ, ಮತ್ತು ರೇಡಿಯಸ್ ಮತ್ತು ಡಯಾಮೀಟರ್ ಇರುವ ರಿಲೇಷನ್ಶಿಪ್. ವೃತ್ತದ ಜ್ಯಾಮಿತಿಯ ಗುಣಲಕ್ಷಣಗಳಾದ ಕೇಂದ್ರ, ತ್ರಿಜ್ಯ ಮತ್ತು ವ್ಯಾಸವನ್ನು ತಿಳಿಯುವುದು ಹಾಗೂ ತ್ರಿಜ್ಯ ಮತ್ತು ವ್ಯಾಸದ ನಡುವೆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಓಕೆ, ಸೊ ವಿಲ್ ಮೂವ್ ಟು ಲರ್ನಿಂಗ್ ಔಟ್ಕಮ್ 6 ಡ್ರಾಯಿಂಗ್ ಆ್ಯಂಡ್ ಸ್ಪೇಷಿಯಲ್ ಸ್ಕಿಲ್ಸ್, ರೇಖಾಚಿತ್ರ ಮತ್ತು ಪ್ರಾದೇಶಿಕ ಕೌಶಲ್ಯಗಳು. ಡೆವಲಪ್ ಸ್ಪೇಷಿಯಲ್ ವಿಜುವಲೈಸೇಷನ್ ಸ್ಕಿಲ್ಸ್ ಬೈ ಡ್ರಾಯಿಂಗ್ 3D ಸ್ಟ್ರಕ್ಚರ್ಸ್ ಆನ್ ಡಾಟ್ ಪೇಪರ್ ಆ್ಯಂಡ್ ಬಿಲ್ಡಿಂಗ್ ಟವರ್ಸ್ ಯೂಸಿಂಗ್ ಕ್ಯೂಬ್ಸ್. ಡಾಟ್ ಪೇಪರಲ್ಲಿ ನಾವು ಇಲ್ಲಿ 3D ಶೇಪ್ಸ್ನ ಹೇಗೆ ಡ್ರಾ ಮಾಡೋದು ಅಂದರೆ ಚುಕ್ಕೆಗಳ ಕಾಗದದ ಮೇಲೆ 3D ಆಕೃತಿಗಳನ್ನು ಬಿಡಿಸುವುದು ಮತ್ತು ಘನಗಳನ್ನು ಬಳಸಿ ಗೋಪುರಗಳನ್ನು ನಿರ್ಮಿಸುವ ಮೂಲಕ ಪ್ರಾದೇಶಿಕ ದೃಶ್ಯೀಕರಣ ಕೌಶಲ್ಯವನ್ನು ಬೆಳೆಸುವುದು. ಇದು ತುಂಬ ಚೆನ್ನಾಗಿರುತ್ತೆ. ಡಾಟ್ ಪೇಪರಲ್ಲಿ ನಾವು 3D ಶೇಪ್ಸನ್ನು ಬಿಡಿಸ್ತಾ ಹೋಗೋದು. ಮುಂದಕ್ಕೆ ಹೋಗೋಣ. ಲರ್ನಿಂಗ್ ಔಟ್ಕಮ್ 7 ಲಾಜಿಕಲ್ ರೀಸನಿಂಗ್ ಆ್ಯಂಡ್ ರಿಜಿಡಿಟಿ, ತಾರ್ಕಿಕ ಚಿಂತನೆ ಮತ್ತು ಸ್ಥಿರತೆ. ಅಂಡರ್ಸ್ಟ್ಯಾಂಡ್ ದಿ ರಿಜಿಡಿಟಿ ಆಫ್ ಶೇಪ್ಸ್, ಹೌ ಟ್ರಯಾಂಗಲ್ಸ್ ರೆಸಿಸ್ಟ್ ಚೇಂಜಿಂಗ್ ಶೇಪ್ಸ್ ವೆನ್ ಪುಶ್ಡ್ ಕಂಪೇರ್ ಟು ರೆಕ್ಟ್ಯಾಂಗಲ್ಸ್ ಆ್ಯಂಡ್ ಸಾಲ್ವ್ ಮ್ಯಾಚ್ಸ್ಟಿಕ್ ಪಜಲ್ಸ್ ಟು ಎನ್ಹಾನ್ಸ್ ಲಾಜಿಕಲ್ ಥಿಂಕಿಂಗ್. ಆಕೃತಿಗಳ ಸ್ಥಿರತೆಯನ್ನು ಅರ್ಥ ಮಾಡಿಕೊಳ್ಳುವುದು. ಉದಾಹರಣೆಗೆ ಆಯತಗಳಿಗೆ ಹೋಲಿಸಿದರೆ ತ್ರಿಕೋನಗಳು ಒತ್ತಿದಾಗ ಅದು ಆಕಾರವನ್ನು ಹೇಗೆ ಬದಲಾಯಿಸುವುದಿಲ್ಲ ಎಂದು ತಿಳಿಯುವುದು ಮತ್ತು ಬೆಂಕಿ ಕಡ್ಡಿ ಒಗಟುಗಳನ್ನು ಬಿಡಿಸುವ ಮೂಲಕ ತಾರ್ಕಿಕ ಆಲೋಚನೆಯನ್ನು ಹೆಚ್ಚಿಸೋದು. ಅಂದರೆ ಲಾಜಿಕಲ್ ರೀಸನಿಂಗ್ ಮತ್ತು ರಿಜಿಡಿಟಿ. ಓಕೆ, ಇಂಪಾರ್ಟೆಂಟ್. ಲಾಜಿಕಲ್ ರೀಸನಿಂಗ್ ನಮಗೆ ಫೈನಲಿಗೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ನಾವು ಲರ್ನಿಂಗ್ ಔಟ್ಕಮ್ಸ್ ಆಫ್ ಕ್ಲಾಸ್ 4 ಫಸ್ಟ್ ಚಾಪ್ಟರ್ ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು, ಈ ಪಾಠದ ಬಗ್ಗೆ ಕಲಿಕಾ ಸಾಮರ್ಥ್ಯಗಳನ್ನು ನಾವು ಈಗ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಆ ಪಾಠದಲ್ಲಿ ಬರುವ ಕಾನ್ಸೆಪ್ಟ್ಗಳು ಮತ್ತು
ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಅದರ ಅವಶ್ಯಕತೆ ಇರೋದಿಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.